ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಸೆಪ್ಟೆಂಬರ್ 18ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 24 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ, ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರ್ಬೋದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಪ್ರದೇಶಗಳಲ್ಲಿ ಈ ವಾರ ಮಿಶ್ರ ವಾತಾವರಣ ಇರಬಹುದಾಗಿದೆ ಅನ್ನುವಂಥ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಮೊದಲಿನ 3 ದಿನಗಳು ಬುಧವಾರ 18ರಿಂದ ಶುಕ್ರವಾರ 20ರ ತನಕ ಬಹುತೇಕ ಒಣ ವಾತಾವರಣ ಇರಬಹುದು. ಎಲ್ಲೋ ಕೆಲವು ಕಡೆ ಅಲ್ಲಲ್ಲಿ ಅತೀ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು. ಇದನ್ನು ಬಿಟ್ಟರೆ ಬಹುತೇಕ ವಾತಾವರಣ ಈ 3 ದಿನಗಳಲ್ಲಿ ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ ಇರಬಹುದಾಗಿದೆ. ಆದರೂ ಕೂಡ ಒಣ ವಾತಾವರಣ ಮುಖ್ಯವಾಗಿ ಇರಬಹುದು. ಎಲ್ಲೋ ಕೆಲವು ಕಡೆ ಅಲ್ಲಲ್ಲಿ ತುಂತುರು ಮಳೆ ಆಗ್ಬೋದು. ಅದರ ನಂತರ ಶನಿವಾರ 21ರಿಂದ ಮಂಗಳವಾರ 24ರ ತನಕ ವಾತಾವರಣದ ದೃಶ್ಯದೊಳಗೆ ನಾವು ಬದಲಾವಣೆಯನ್ನು ಕಾಣಬಹುದು. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು, ಹಗುರದಿಂದ ಸಾಧಾರಣ ಮಳೆ ಆಗುವುದು ಈ 4 ದಿನಗಳಲ್ಲಿ ಅನ್ನುವಂಥ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾರೆ. ಮೊದಲಿನ 3 ದಿನಗಳು ಒಣ ವಾತಾವರಣ, ಆ ನಂತರ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಳೆಯನ್ನು ನಾವು ನೋಡ್ಬೋದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಈ ಸಂದರ್ಭದೊಳಗೆ ಮಾಡ್ಬೋದಾಗಿದೆ. ಅಲ್ಲಲ್ಲಿ ಮಳೆಯಾಗುವಂಥ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗುವುದು ಈ 4 ದಿನಗಳಲ್ಲಿ ಅನ್ನುವಂಥ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನು ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 18 ಮತ್ತು ಗುರುವಾರ 19 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%. ಶುಕ್ರವಾರ 20ನೇ ತಾರೀಕು 40, ಶನಿವಾರ 21ನೇ ತಾರೀಕು 80, ರವಿವಾರ 22ರಿಂದ ಮಂಗಳವಾರ 24ರ ತನಕ 90% ಅನ್ನುವಂಥ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ಈ ಒಂದು ವಾರದ ಅವಧಿಯೊಳಗೆ 42 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 10%, ಗುರುವಾರ 19ನೇ ತಾರೀಕು 20, ಶುಕ್ರವಾರ 20ನೇ ತಾರೀಕು 60, ಶನಿವಾರ 21ರಿಂದ ಮಂಗಳವಾರ 24ರ ತನಕ 90% ಅನ್ನುವಂಥ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ 29.5 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 10%, ಗುರುವಾರ 19ನೇ ತಾರೀಕು 20, ಶುಕ್ರವಾರ 20ನೇ ತಾರೀಕು 30, ಶನಿವಾರ 21ನೇ ತಾರೀಕು 65, ರವಿವಾರ 22ರಿಂದ ಮಂಗಳವಾರ 24ರ ತನಕ 90% ಅನ್ನುವಂಥ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ ಒಟ್ಟು 29.2 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 25%, ಗುರುವಾರ 19ನೇ ತಾರೀಕು 35, ಶುಕ್ರವಾರ 20ನೇ ತಾರೀಕು 55, ಶನಿವಾರ 21ನೇ ತಾರೀಕು 80, ರವಿವಾರ 22ರಿಂದ ಮಂಗಳವಾರ 24ರ ತನಕ 90% ಅನ್ನುವಂಥ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ 43.8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 18ರಿಂದ ಶುಕ್ರವಾರ 20ರ ತನಕ ಮಳೆಯಾಗುವಂಥ ಸಾಧ್ಯತೆಗಳು 30%, ಶನಿವಾರ 21ನೇ ತಾರೀಕು 60, ರವಿವಾರ 22ನೇ ತಾರೀಕು 80, ಸೋಮವಾರ ಮತ್ತು ಮಂಗಳವಾರ 23 ಮತ್ತು 24 ಈ 2 ದಿವಸ 90% ಅನ್ನುವಂಥ ಸೂಚನೆಯಾದ. ಕೊಪ್ಪಳ ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ 33.8 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 18, ಗುರುವಾರ 19 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 20ನೇ ತಾರೀಕು 30, ಶನಿವಾರ 21ನೇ ತಾರೀಕು 70, ರವಿವಾರ 22ರಿಂದ ಮಂಗಳವಾರ 24ರ ತನಕ 3 ದಿನಗಳವರೆಗೆ 90% ಅನ್ನುವಂಥ ಸೂಚನೆಯಾದ. ಯಾದಗಿರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ 19.6 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು 15%, ಗುರುವಾರ 19ನೇ ತಾರೀಕು 30, ಶುಕ್ರವಾರ 20ನೇ ತಾರೀಕು 35, ಶನಿವಾರ 21ನೇ ತಾರೀಕು 50, ರವಿವಾರ 22ರಿಂದ ಮಂಗಳವಾರ 24ರ ತನಕ 3 ದಿನಗಳವರೆಗೆ 85% ಅನ್ನುವಂಥ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ 20 ಮಿಲಿಮೀಟರ್ನಷ್ಟು ಮಳೆ ನಾವು ಪಡಿಬಹುದಾಗಿದೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 18, ಗುರುವಾರ 19 ಈ 2 ದಿವಸ ಮಳೆಯ ಸಾಧ್ಯತೆಗಳು 25%, ಶುಕ್ರವಾರ 20ನೇ ತಾರೀಕು 35, ಶನಿವಾರ 21ನೇ ತಾರೀಕು 60,
ರವಿವಾರ 22ರಿಂದ ಮಂಗಳವಾರ 24 ತನಕ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 36.6 ಮಿಲಿಮೀಟರ್ನಷ್ಟು ಮಳೆ ಬರಬಹುದಾಗ್ಯದ ಅನ್ನುವಂಥ ಸೂಚನೆ ಅದ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಬುಧವಾರ 18, ಗುರುವಾರ 19 ಈ 2 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 10ರಷ್ಟು. ಶುಕ್ರವಾರ 20ನೇ ತಾರೀಕು 40, ಶನಿವಾರ 21ನೇ ತಾರೀಕು 85, ರವಿವಾರ 22ರಿಂದ ಮಂಗಳವಾರ 24 ತನಕ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ 41.7 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ಮಾಡ್ಬೋದು. ಜೈರಾಬಾದ್ ತಾಲೂಕಿನೊಳಗೆ ಬುಧವಾರ 18ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 10ರಷ್ಟು, ಗುರುವಾರ 19ನೇ ತಾರೀಕು 20, ಶುಕ್ರವಾರ 20ನೇ ತಾರೀಕು 50, ಶನಿವಾರ 21ರಿಂದ ಮಂಗಳವಾರ 24 ತನಕ ಶೇಕಡಾ 90ರಷ್ಟು ಅನ್ನುವಂಥ ಸೂಚನೆ ಅದ. ಜೈರಾಬಾದ್ ತಾಲೂಕಿನೊಳಗೆ ಒಟ್ಟು ಒಂದು ವಾರದ ಅವಧಿಯೊಳಗೆ 29 ಮಿಲಿಮೀಟರ್ನಷ್ಟು ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನು ನಾವು ನೋಡಿದ್ವಿ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು. ಈ ಬದಲಾವಣೆಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲದೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಾವು ಕಾಲಕ್ಕೆ ಬಿಡುಗಡೆ ಮಾಡುವಂಥ ಹೊಸ ವಿಡಿಯೋಗಳ ಸೂಚನೆ ಸಿಗ್ತದೆ. ಮತ್ತು ಯಾವುದೇ ಮುಖ್ಯ ಮಾಹಿತಿ ಸೂಚನೆ ನಿಮ್ಮ ಕಣ್ತಪ್ಪಿ ಹೋಗುವುದಿಲ್ಲ. ನಿಮ್ಮ ಮಿತ್ರರು, ಬಂಧು ಬಳಗದವರಿಗೆ ಮೇಘ ಸಂದೇಶ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಹೇಳ್ರಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಈ ವಿಡಿಯೋಕ್ಕೆ ವಿರಾಮ ಹೇಳ್ತಾ ಇದ್ದೀವಿ. ಮುಂದಿನ ವಿಡಿಯೋದೊಳಗೆ ಹೊಸ ಬೆಳವಣಿಗೆಗಳ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.